ಮಿತಿಮೀರಿದ ಚಳಿ ವಯಸ್ಸಾದವರಲ್ಲಿ ಮೂಡಿದ ಆತಂಕ. ವಿಪರೀತವಾದಂತಹ ಚಳಿ ಜೊತೆಗೆ ಶೀತ ಗಾಳಿಗಳು ಮನುಷ್ಯನ ದೇಹವನ್ನು ಅಪ್ಪಳಿಸ್ತಾ ಇದೆ. ಚಳಿ ಕಾಯಿಸಿಕೊಳ್ಳೋದಕ್ಕೆ ಅಲ್ಲಲ್ಲಿ ಬೆಂಕಿ ಇಡುತ್ತಿದ್ದಾರೆ. ಯಪ್ಪ, ಇದಂತಹ ಚಳಿ ವಾಕಿಂಗು ಮಾಡೋದಕ್ಕಾಗಲ್ಲ, ಜಾಗಿಂಗು ಕಷ್ಟ. ಮಲಗಿದ್ದವರು ಬೆಳಗ್ಗೆ ಆಫೀಸಿಗೆ ಹೋಗಬೇಕು, 9:30 ಆಯಿತು, ಎದಳಣ ಅಂದ್ರು ನೀವು ಮನಸ್ಸು ಮಾಡ್ತಾ ಇದ್ದೀರಿ, ನಿಮ್ಮ ದೇಹ ಅದಕ್ಕೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಕಂಬಳಿ ಹೊತ್ಕೋ, ಇಲ್ಲೇ ಸ್ವಲ್ಪ ಹೊತ್ತು ಬಿತ್ಕೋ ಅಂತ ಇದೆ. ವಿಪರೀತ ಚಳಿ, ಕೈ ಕಡೆಯ ಬೆರಳು ಕೂಡ ನಡುಗ್ತಾ ಇದೆ. ಏನೋ ಬೇಕು ಅನ್ನೋ ತರಹ ವಿಪರೀತವಾದಂತಹ ಬಿಸಿ ಬೇಕು ದೇಹಕ್ಕೆ. ಕಹಿ ಇರೋ ಕಷಾಯ ಕೊಟ್ಟರು ಕುಡಿತೀರಿ ಬೆಳಗ್ಗೆ ನೀವು, ಬಿಸಿ ಆಗಿರೋದು. ಆ ಪರಿಚಳಿ. ಆರೋಗ್ಯ ಉಳಿಸ್ಕೊಳ್ಳೋಣ, ಪಾರ್ಕ್ ಇದ್ರೆ ಜಾಗಿಂಗ್ ಹೋಗೋಣ ಅಂತ ಹೊರಟವರಿಗೂ ಕೂಡ ಆಯ್ತಿಲ್ಲ. ತೊಡೆ ನಡುಗ್ತಿದೆ. ಬರ್ಮುಡ ಹಾಕ್ಕೊಂಡು ಕೂಡ ಪಾರ್ಕಿಗೆ ಹೋಗೋ ಪರಿಸ್ಥಿತಿಯಲ್ಲಿ ಈಗಿನ ವರ್ತಮಾನದ ಚಳಿ ನಮಗೆ ಅನುಕೂಲ ಮಾಡಿಕೊಡ್ತಿಲ್ಲ. ರಾಜ್ಯದ 17 ಜಿಲ್ಲೆಗಳಲ್ಲಿಯೂ ಕೂಡ ಭಾರಿ ಚಳಿ ಮತ್ತು ಶೀತಗಾಳಿ ಕಿವಿ ಒಳಗೆ ಹೊಕ್ಕದ ಕೂಡಲೇ ಒಳಗೊಳಗೆ ಅಂತರಂಗಗಳು ಕೂಡ ಅಲ್ಲಾಡ್ತಾ ಇದೆ. ಆ ಮಟ್ಟಕ್ಕೆ ಚಳಿ. ಮಲಗಿದ್ರೆ ಎದಳೋದಕ್ಕೆ ಮನಸ್ಸು ಬರ್ತಿಲ್ಲ, 2 ವೀಲರ್ ಮುಟ್ಟೋದಕ್ಕೆ ಮನಸ್ಸಿಲ್ಲ, ಹೋಟೆಲ್ಗಳಿಗೆ ಹೋಗಿ ತಣ್ಣೀರಲ್ಲಿ ಕೈ ತೊಳೆಯೋಕ್ಕಾಯ್ತಿಲ್ಲ ಜನರಿಗೆ. ಕಿಚನಿಗೆ ಇಣಕ್ಕೆ ನೋಡ್ತಾರೆ, ಬಿಸಿನೀರು ಏನಾದ್ರು ಕೊಡ್ತಾರೋ ಏನೋ ಅಂತ. ಆ ಪರಿಚಳಿ. ಸರಿ, ಇನ್ನು ದೇಹಕ್ಕೆ ಬಿಸಿ ಏರಿಸೋಣ ಅಂತ ಹೇಳಿ ಬಿಯರ್ ಕುಡಿಯೋದಕ್ಕೂ ಹಿಂದೇಟು. ಯಾಕಂದರೆ ಬಿಯರು ಕೂಡ ಚಿಲ್ಡಾಗಿರುತ್ತೆ, ಅದು ಗಂಟ್ಲು ಕೆಳಗೆ ಜಾರ್ತಾ ಇಲ್ಲ. ಅಂದರೆ ಇಲ್ಲೇ ಚಳಿ, ವಾತಾವರಣ ಚಳಿ ಇದ್ದಾಗ ಪಾನೀಯಗಳು ಕೂಡ ತಣ್ಣಗಿರೋದನ್ನು ಇಳಿಸೋದಕ್ಕೆ ಕಷ್ಟ ಆಗುತ್ತೆ. ಬಾರ್ ಮಾಲೀಕರು ಆತಂಕ. ಇತ್ತ ಸಣ್ಣ ಮಕ್ಕಳಿಗೆ ಕೆಮ್ಮು ಶೀತ ಬಂದರೆ ಮನೆಯವರಿಗೂ ಕೂಡ ಒಂದು ಗಾಬರಿ. ಚಳಿಗಾಲದಲ್ಲಿ ಕೆಮ್ಮು ಶೀತ ವಾಸಿ ಆಗುತ್ತೋ ಇಲ್ವೋ ಅಂತ. ಯಪ್ಪ ಭಗವಂತ, ಇದೆಂತಹ ಚಳಿ ಎನ್ನುತ್ತಿರುವ ಜನ ವಾಕಿಂಗು ಜಾಗಿಂಗು ಕಷ್ಟ. ಕೋಟ್ ಹಾಕಿದ್ರು ಚಳಿ ನಿಲ್ತಿಲ್ಲ, ಮಲಗಿದ್ರು ಎದ್ದೇಳೋದಕ್ಕೆ ಮನಸ್ಸು ಬರ್ತಿಲ್ಲ. ಮಕ್ಕಳು ವೃದ್ಧರ ಆರೋಗ್ಯದ ಮೇಲೆ ಎಚ್ಚರ ವಹಿಸಿ, ತಂಪಾದ ಪಾನೀಯ ಸೇವಿಸಬೇಡಿ. ಇನ್ನು ಪೋಷಕರು ಚಳಿ ಅಂಥೇಳಿ ಈರುಳ್ಳಿ ಪಕೋಡ ಎಲ್ಲ ಮಾಡಿ ತೊಂದರೆ ಇಲ್ಲ, ಆದರೆ ಜಂಕ್ ಫುಡ್ಗಳಂತಹ, ನೂಡಲ್ಸ್ಗಳಂತಹ, ಮ್ಯಾಗಿಗಳಂತಹ ಹಾಳಾದ ಇನ್ಸ್ಟಂಟ್ ಫುಡ್ಗಳನ್ನು ಮಕ್ಕಳಿಗೆ ಕೊಡಬೇಡಿ. ಕಾರಣ ಏನು ಅಂದರೆ, ಕರಿದ ತಿಂಡಿಗಳನ್ನು ಕೊಟ್ಟು ನಿಮ್ಮ ಮಕ್ಕಳಿಗೆ ಗಂಟ್ಲಲ್ಲಿ ಏನಾದರೂ ಸಮಸ್ಯೆ, ಚಳಿ, ಜ್ವರ ಬಂತು ಅಂದರೆ ಅದು ವಾಸಿ ಆಗೋದಕ್ಕೆ ವಾತಾವರಣ ಅನುಕೂಲ ಮಾಡಿಕೊಡೋದಿಲ್ಲ. ಹೊರಗಿನ ವಾತಾವರಣ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದೆ, ಚಳಿ ವಿಪರೀತವಾಗಿದೆ, ಶೀತ ಗಾಳಿ ಇದೆ. ಹಾಗಾಗಿ ನಿಮ್ಮ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ, ರೋಗ ನಿರೋಧಕ ಶಕ್ತಿಗಳು ಕಮ್ಮಿ ಇರುತ್ತೆ. ಈ ಥರದ ಅನಾರೋಗ್ಯ ಸಮಸ್ಯೆಗಳಾದಾಗ ಅದರ ವಿರುದ್ಧ ಡಿಫೆನ್ಸ್ ಮಾಡೋದಕ್ಕೆ ನಿಮ್ಮ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ಗಳಿರೋದಿಲ್ಲ. ಹಾಗಾಗಿ ನಿಮ್ಮ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳಿ. ಹುಷಾರಾಗಿರಿ, ಎಚ್ಚರದಿಂದಿರಿ. ಮಕ್ಕಳ ಜೊತೆ ಮಕ್ಕಳಿಗೆ ಕೊಡೋ ಆಹಾರದಲ್ಲೂ ಕೂಡ ಸ್ವಲ್ಪ ನೋಡಿಕೊಂಡು ಒಳ್ಳೆಯ ಆರೋಗ್ಯಭರಿತವಾದಂಥ ಹಣ್ಣು ಹಂಪಲುಗಳನ್ನು ಕೊಡುವುದರ ಮುಖಾಂತರವಾಗಿ ನಿಮ್ಮ ಮಕ್ಕಳ ಆರೋಗ್ಯಕ್ಕೂ ಕೂಡ ನೀವು ಕಾರಣ ಆಗಬೇಕಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.